ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮದ ರೈತರ ಹೊಲಗಳಿಗೆ ಸಂಪರ್ಕಿಸುವ ಸುಮಾರು 2 ಕಿಲೋಮೀಟರ್ ಉದ್ದದ ರಸ್ತೆಯ ಒತ್ತುವರಿಯನ್ನು ತಹಶೀಲ್ದಾರ್ ಮನೀಷಾ ಅವರ ಆದೇಶದ ಮೇರೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ತೆರವುಗೊಳಿಸಿ ಗ್ರಾಮದ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗುಡಿಬಂಡೆಯ ತಿರುಮಣಿ ಗ್ರಾಮದ 100 ಎಕರೆ ಜಮೀನುಗಳಿಗೆ ರೈತರು ಹೋಗಿ ಬರಲು ಇದ್ದ 8 ಅಡಿ ಅಗಲದ ನಕ್ಷೆಯಲ್ಲಿದ್ದ ಕಾಲುದಾರಿಯನ್ನು ಸುಮಾರು 100 ವರ್ಷಗಳಿಂದ ಕಾಲುದಾರಿಯ ಆಜುಬಾಜು ರೈತರು ಒತ್ತುವರಿ ಮಾಡಿಕೊಂಡಿದ್ದ ಪರಿಣಾಮ ರೈತರುಗಳಿಗೆ ತಮ್ಮ ಜಮೀನುಗಳಿಗೆ ಹೋಗಿ ಬರಲು ಸಾಕಷ್ಟು ಅನಾನುಕೂಲವಾಗುತ್ತಿತ್ತು. ರೈತರು ತಮ್ಮ ಜಮೀನುಗಳಿಗೆ ಗೊಬ್ಬರ ಸಾಗಿಸಲು, ಟ್ರ್ಯಾಕ್ಟರ್ ಹೋಗಲು ಮತ್ತು ಹೊಲದಲ್ಲಿ ಬೆಳೆದ ಬೆಳೆಯನ್ನು ಹೊರಗೆ ಸಾಗಿಸಲು ಪಡಬಾರದ ಕಷ್ಟವನ್ನು ಪಡುತ್ತಿದ್ದರು. ಇದನ್ನು ಗಮನಿಸಿದ ತಿರುಮಣಿ ಗ್ರಾಮದ ರೈತ ಹಾಗೂ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷ ವೆಂಕಟೇಶ್ ಹಾಗೂ ಜಮೀನಿನ ರೈತರುಗಳು ಗುಡಿಬಂಡೆ ತಹಶೀಲ್ದಾರ್ ಮನೀಷಾ ಅವರನ್ನು ಭೇಟಿ ಮಾಡಿ ಕಂದಾಯ ನಕ್ಷೆಯಲ್ಲಿರುವ ಕಾಲುದಾರಿ ಒತ್ತುವರಿಯನ್ನು ತೆರವುಗೊಳಿಸಿ 100 ರೈತರುಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದರು. ತಿರುಮಣಿ ಗ್ರಾಮದ ರೈತರ ಮನವಿಯನ್ನು ಪರಿಶೀಲನೆ ನಡೆಸಿದ ತಹಶೀಲ್ದಾರ್ ಮನೀಷಾ ಅವರು ಕಂದಾಯ ಇಲಾಖೆಯ ದಾಖಲೆಗಳು ಮತ್ತು ನಕ್ಷೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾಲುದಾರಿ ಒತ್ತುವರಿಯನ್ನು ಗಮನಿಸಿದ ಅವರು ರಸ್ತೆ ಒತ್ತುವರಿಯನ್ನು ತೆರವು ಮಾಡಲು ಆದೇಶಿಸಿದರು. ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ರಾಜಸ್ವ ನಿರೀಕ್ಷಕ ಶಿವಪ್ರಕಾಶ್, ಸರ್ವೆ ಇಲಾಖೆಯ ಮಹೇಶ್ ಅವರುಗಳು ಸೂಕ್ತ ಪೊಲೀಸ್ ಬಂದೋಬಸ್ತಿನೊಂದಿಗೆ ತಿರುಮಣಿ ಗ್ರಾಮಕ್ಕೆ ತೆರಳಿ JCB ಮೂಲಕ 100 ವರ್ಷಗಳಿಂದ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ.